ಪೂರ ಮಾರ್ಬಿಡ್ಬೇಕಂತ ಪ್ಲಾನ್ ಅದ ರೀ ಇದು ಗಾಡಿ. ಬೈಕ್ ಬಗ್ಗೆ ಎಷ್ಟು ಗೌರವ ಇದ್ದಿತ್ತು ನನಗೆ ಅಂತಂದ್ರೆ, ಈ ಬೈಕ್ ಎಷ್ಟು ಸಾಧ್ಯ ಕೊಟ್ಟದ್ದು ನನಗೆ ಅಂದ್ರೆ, ಆಲ್ಮೋಸ್ಟ್ ಅಲ್ಲಿ ಬಿಸ್ನೆಸ್ ಮಾಡ್ಲಾಕ ಏನೇ ಪ್ರತಿಯೊಂದು ಇದ್ರು ಈ ಬೈಕ್ ಮೇಲೆ ಹೋಗ್ತಿದ್ರಿ. ಈ ಬೈಕ್ ಮೇಲೆ ಎಷ್ಟು ಅಭಿಮಾನ ಇದ್ದಿತ್ತು ಅಂದ್ರೆ, ಎಲ್ಲರ ಬೈಕ್ ಪಂಚರ್ ಆಗಿತ್ತು ಗಾಡಿ ಅಂತಂದ್ರೆ ಪಂಚರ್ ದುಕಾನ್ ಇದ್ರೆ ಪಂಚರ್ ಆಯ್ತಿದ್ರಿ. ಪೆಟ್ರೋಲ್ ಆಗಿತ್ತು ಅಂದ್ರೆ ಎಲ್ಲರ ಪೆಟ್ರೋಲ್ ಬಂಕ್ ಎದ್ರಾಗೆ ಪೆಟ್ರೋಲ್ ಆಗ್ತಿದ್ರಿ. ಅಷ್ಟು ಸಾಧ್ಯ ಕೊಡುತ್ತೆ ನನಗೆ. ಬಟ್ ಲಾಸ್ಟ್ ಟೈಮಿಗೆ ಏನೈತ್ರಿ ಅಂತಂದ್ರೆ ಎಣ್ಣೆ ಸಲ್ದಿತ್ತು ನೋಡ್ರಿ. ಈಗ ಬೈಕಿಂದು ಸ್ಟ್ಯಾಂಡಿಂಗ್ ಸೆನ್ಸರ್ಗೆ ಕಲ್ಲು ಹತ್ತಿ ಸಂಬಂಧ ಪೂರ ಒಳಗೆ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ECU ಎಲ್ಲ ಹೋಗಿತ್ರಿ. ಅದಕ್ಕೆ 18-20 ಸಾವಿರ ರೂಪಾಯಿ ಆಗ್ದ. ಅದಾಗಿದ್ಮೇಲೆ ಒಂದು 5 ದಿವಸ ಮನೆ ತಂದು ನಿಂದ್ರಿಸ್ರಿ. ಮತ್ತೆ ಇದ್ರ ಇಂಜಿನ್ ಜಾಮ್ ಆಗ ಇಂಜನ್ ಹೋಗ್ಬಿಡ್ತೀರಿ. ಇಂಜನ್ಗೆ ಮತ್ತೆ 10 ಸಾವಿರ ಬೇಕಂದ್ರೆ ನಾ ಏನು ಯೋಚನೆ ಮಾಡ್ಲದ್ದೆ, ಯಾಕೋದು ನನ್ನ ಜೊತೆ ಇರ್ಲಕ್ಕೆ ಲಾಯಕ್ಕಿಲ್ಲ, ಅದಕ್ಕೂ ಇಷ್ಟ ಇಲ್ಲ ಅಂತ ತಿಳ್ಕೊಂಡು ಪೂರ ಮಾರ್ಬಿಡ್ಬೇಕಂತ ಪ್ಲಾನ್ ಅದ ರೀ ಇದು ಗಾಡಿ. ನನ್ನ ಗಾಡಿ ನಂಗೆ ಭಾಳ ಹೆಲ್ಪ್ ಮಾಡ್ಯದ. ನನ್ನ ಗಾಡಿ ಭಾಳ ಸಾಥಿ ಕೊಟ್ಟಂದು ಭಾಳ ಖುಷಿ ಆಗ್ತಿದ್ರಿ. ಒಂದೇ ಸಲ ನನಗೆ ಬದನಿ ಕೂಡ ಇಡ್ತೀರಿ ಅವರು. ಒಂದೇ ಸಲ ಏನ್ರಿ ಭಾಗ್ಯ ಅಂತ ಗಾಡಿಗೆ ಲಾಸ್ಟ್ ಗುಡ್ ಬೈ ಹೇಳಿದ್ರಿ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು.